ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನಿಸುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪವಿತ್ರಾತ್ಮರು ಆಗಮಿಸಿದ ಬಳಿಕ ಯೇಸುವಿನ ಶಿಷ್ಯರ ಜೀವನವನ್ನು ನಾವು ನೋಡಿದ್ದೇವೆ. ಯಾವ ರೀತಿಯಲ್ಲಿ ಅದು ಬದಲಾಯಿತು. ಭಯದಿಂದ ತುಂಬಿಕೊಂಡಿದ್ದ ಆ ಯೇಸು ಕ್ರಿಸ್ತನ 12 ಶಿಷ್ಯರು ಧೈರ್ಯದಿಂದ ದೇವರ ವಾಕ್ಯವನ್ನು ಸಾರಿದರು, ಯೇಸುವಿಗೆ ಸಾಕ್ಷಿಯಾದರು. ಅವರಲ್ಲಿ ಭಯ ಇರಲಿಲ್ಲ, ಧೈರ್ಯ ತುಂಬಿಕೊಂಡಿದ್ರು. ಸಹೋದರ ಸಹೋದರರೇ, ಕ್ರೈಸ್ತ ಜೀವನದಲ್ಲಿ ನಾವೆಲ್ಲರೂ ಧೈರ್ಯವಾಗಿ ಬದುಕಬೇಕೆಂದರೆ, ಬರುವ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಬೇಕೆಂದರೆ, ಅಥವಾ ಕಷ್ಟದ ಸನ್ನಿವೇಶಗಳನ್ನು ಎದುರಿಸಬೇಕಂದ್ರೆ ಪವಿತ್ರಾತ್ಮನ ಶಕ್ತಿ ಮುಖ್ಯ. ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡುವುದು ಮುಖ್ಯ. ಪವಿತ್ರಾತ್ಮನಿಂದ ತುಂಬಿಕೊಂಡಿರುವಾಗ ಯಾವ ಭಯನೂ ನಮಗೆ ಕಾಡಲ್ಲ, ಮರಣದ ಭಯನೂ ಕಾಡಲ್ಲ. ಧೈರ್ಯವಾಗಿ ನಮಗೆ ಎದುರಿಸ್ಬೋದು. ಆದ್ದರಿಂದ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ ಈ ವಿಷಯದ ಬಗ್ಗೆ ನಮಗೆ ಬೋಧಿಸ್ತಾರೆ. ಅವರು ಹೇಳ್ತಾರೆ, ಪವಿತ್ರಾತ್ಮನಿಂದ ನಾವು ತುಂಬಿಕೊಳ್ಬೇಕು. ಹಿಂದಿನ ನನ್ನ ಧ್ಯಾನದಲ್ಲಿ ಇದೇ ವಿಷಯಗಳ ಬಗ್ಗೆ ನಾನು ಮಾತನಾಡ್ತಿದ್ದೆ. ಅದೇ ವಿಷಯಗಳನ್ನ ಇವತ್ತು ಮುಂದುವರಿಸೋಣ. ಸಂತ ಪೌಲರು ರೋಮನರಿಗೆ ಬರೆದ ಪತ್ರ ಅಧ್ಯಾಯ 8 ವಾಕ್ಯ 2 ನಾವು ಓದುವ. ಒಂದೊಂದೇ ವಾಕ್ಯವನ್ನು ಧ್ಯಾನಿಸ್ತಾ ಹೋಗೋಣ. ವಾಕ್ಯ 2 ಹೇಳುತ್ತೆ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಜೀವವನ್ನು ತರುವ ಪವಿತ್ರಾತ್ಮನ ನಿಯಮವು ಪಾಪ ಮರಣಗಳ ನಿಯಮದಿಂದ ನಿನ್ನನ್ನು ಬಿಡುಗಡೆ ಮಾಡಿದೆ. ಸಹೋದರ ಸಹೋದರಿಯರೇ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಜೀವವನ್ನು ತರುವ ಪವಿತ್ರಾತ್ಮನ ನಿಯಮವು, ಜೀವವನ್ನು ತರುವ ಪವಿತ್ರಾತ್ಮನ ನಿಯಮವು ಪಾಪ ಮರಣಗಳ ನಿಯಮದಿಂದ ನಿನ್ನನ್ನು ಬಿಡುಗಡೆ ಮಾಡಿದೆ. ನಾನು ಹಿಂದಿನ ನನ್ನ ಬೋಧನೆಯಲ್ಲಿ ಪಾಪದಲ್ಲಿ ಇರುವವರಿಗೆ ಯಾವ ರೀತಿ ದಂಡನಾ ತೀರ್ಪು ಇದೆ ಎಂಬುದರ ಬಗ್ಗೆ ನಾನು ಹೇಳಿದೆ. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗೋಣ. ದಂಡನಾ ತೀರ್ಪು ಎಂಬುದು ಇದೆ, ಆದರೆ ಕ್ರಿಸ್ತ ಯೇಸುವಿನಲ್ಲಿ ಇದ್ದವರಿಗೆ ಅದು ಇಲ್ಲ. ಆದರೆ ನಾವು ಕ್ರಿಸ್ತ ಯೇಸುವಿನಲ್ಲಿ ಜೀವಿಸಬೇಕು, ಇದು ಮುಖ್ಯ. ಹಾಗಾದರೆ ಈ ವಾಕ್ಯ ಹೇಳುತ್ತೆ, ಇಂಥ ಜೀವನ ನಡೆಸುವ ನಮಗೆ ಪವಿತ್ರಾತ್ಮನ ನಿಯಮವು ಪಾಪ ಮರಣಗಳ ನಿಯಮದಿಂದ ಬಿಡುಗಡೆ ಮಾಡಿದೆ. ಮುಂದೆ ಹೇಳ್ತಾರೆ 3ನೇ ವಾಕ್ಯದಲ್ಲಿ, ಶರೀರ ಸ್ವಭಾವದ ಬಲಹೀನತೆ ನಿಮಿತ್ತ ಧರ್ಮಶಾಸ್ತ್ರಕ್ಕೆ ಯಾವುದು ಸಾಧ್ಯವಾಗದೆ ಹೋಯಿತೋ,
ಇದು ದೇವರಿಗೆ ಸಾಧ್ಯವಾಯಿತು. ಸಹೋದರ ಸಹೋದರಿಯರೇ, ಯೇಸು ಬರುವ ಮೊದಲು ಧರ್ಮಶಾಸ್ತ್ರ ಎಂಬುದು ಇತ್ತು. ಪರಿದಾಯರು, ಶಾಸ್ತ್ರಿಗಳು ಇವೆಲ್ಲರೂ ಈ ಧರ್ಮಶಾಸ್ತ್ರದ ಬೋಧಕರಾಗಿದ್ದರು. ಧರ್ಮಶಾಸ್ತ್ರದ ಬೋಧಕರು ಯೇಸು ಬರುವ ಮೊದಲು ಅಥವಾ ಯೇಸು ಇರುವಾಗಲೂ ಈ ಧರ್ಮಶಾಸ್ತ್ರವನ್ನು ಬೋಧಿಸುತ್ತಿದ್ದರು. ಕಟ್ಟಳೆಗಳನ್ನು, ನಿಯಮಗಳನ್ನು ಕೊಟ್ಟಿದ್ದರು ಜನರಿಗೆ. ಈ ದೇವರು ಮೋಶೆಗೆ ಸಿನಾಯಿ ಬೆಟ್ಟದಲ್ಲಿ 10 ಕಟ್ಟಳೆಗಳನ್ನು ಕೊಟ್ಟಿದ್ದರು, 10 ಕಟ್ಟಳೆಗಳು. ಆದರೆ ವರ್ಷಗಳು ಕಳೆದಂತೆ ಈ ಕಟ್ಟಳೆಗಳಿಗೆ ಪುನಃ ಕೂಡಿಸಿ ಕಟ್ಟಳೆಗಳು ಆಗಿ ಇದು ಮಲ್ಟಿಪ್ಲೈ ಹೇಳ್ತೇವೆ ನಾವು, ಜಾಸ್ತಿಯಾಗಿ ಎಷ್ಟೋ 1000 ಕಟ್ಟಳೆಗಳು ಬಂದವು. ಇದೊಂದು ವಿಪರ್ಯಾಸ. ಮನುಷ್ಯರು ಏನು ಮಾಡಿದ್ರಂದರೆ ದೇವರ ಕಟ್ಟಳೆಗಳನ್ನು ತಮ್ಮ ಒಂದು ಉಪಯೋಗಕ್ಕೆ ಅವುಗಳನ್ನು ಸಾಧ್ಯವಾಗುವಂತೆ ಅವುಗಳನ್ನು ಬದಲಿಸಿಬಿಟ್ರು. ಇದು ಅವರು ಮಾಡಿದಂಥ ಒಂದು ಕೆಟ್ಟ ವಿಷಯ. ಅದನ್ನು ಇವತ್ತು ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸುವುದೇನು? ನಾವೆಲ್ಲರೂ, ನಾನು ಮತ್ತು ನೀವು ಪವಿತ್ರಾತ್ಮನಿಂದ ತುಂಬಿಕೊಂಡವರು ನಾವು. ಯಾಕೆಂದರೆ ನಾವು ಪ್ರೇಷಿತರ ಕಾರ್ಯಕಲಾಪಗಳು ಪುಸ್ತಕದಲ್ಲಿ ಅಧ್ಯಾಯ 2 ನಾವು ಪ್ರತಿಯೊಬ್ಬರು ಓದಿದ್ದೇವೆ. ಯೇಸು ಕ್ರಿಸ್ತರ ಶಿಷ್ಯರು ಆ ಒಂದು ಮಾಳಿಗೆಯ ಆ ಒಂದು ಕೊಠಡಿಯಲ್ಲಿ ಪ್ರಾರ್ಥಿಸುತ್ತಿರುವಾಗ ಒಮ್ಮೆಲೇ ಒಂದು ಶಬ್ದ ಬಂದಿತು. ಆ ದೊಡ್ಡ ಶಬ್ದದೊಂದಿಗೆ ಏನೋ ಗಾಳಿ ಮಳೆ ಬಂದಾಗಾಯಿತು. ಅದೇ ಸಮಯದಲ್ಲಿ ನಾಲಗೆಯ ರೂಪದಲ್ಲಿ ಒಂದು ಬೆಂಕಿಯ ಉಂಡೆ ಯೇಸು ಕ್ರಿಸ್ತನ ಶಿಷ್ಯರ ಮೇಲೆ ನೆಲೆಸಿತು. ಪವಿತ್ರಾತ್ಮರಿಂದ ಅಭಿಷೇಕಿತವಾಗದ ಒಂದು ಸಂಕೇತ. ಅವರೆಲ್ಲರೂ ಪವಿತ್ರಾತ್ಮರಿಂದ ಅಭಿಷೇಕಗೊಂಡರು. ಅವರ ಜೀವನ ಅಲ್ಲಿಗೆ ಬದಲಾಯಿತು. ಪಾಪ ಜೀವನವನ್ನು ತೊರೆದು ಅವರು ದೇವರ ಆತ್ಮದಿಂದ ತುಂಬಿಕೊಂಡರು. ಆ ದಿನದಿಂದ ಅವರಿಗೆ ಭಯ ಎಂಬುದು ಇರಲಿಲ್ಲ, ಮರಣದ ಭಯ ಇರಲಿಲ್ಲ, ಹಿಂಸೆಯ ಭಯ ಇರಲಿಲ್ಲ, ಪೀಡನೆಗಳ ಭಯ ಇರಲಿಲ್ಲ. ದೊಡ್ಡ ಒಂದು ರೀತಿಯಲ್ಲಿ ಅವರ ಮೇಲೆ ಒಂದು ಹಿಂಸಾತ್ಮಕ ರೀತಿಯಲ್ಲಿ ಅವರು ನಡೆಸಿಕೊಳ್ಳುವ ಪರಿ ಬಂದರು. ಅವರು ಹೆದರಲಿಲ್ಲ. ಅದೆಷ್ಟೋ ಜನರು ಆ ಪ್ರಾಣಿಗಳೇ ಆಹಾರವಾಗುವಾಗ, ಆ ಪ್ರಾಣಿಗಳನ್ನು ಅವನ್ನು ಹಿಡಿದು ಭಕ್ಷಿಸುವಾಗ, ಕೇವಲ ಕ್ರೈಸ್ತರು ಎನಿಸಿಕೊಂಡ ಒಂದು ಮಾತ್ರಕ್ಕೆ ಇಂಥ ರೀತಿಯಲ್ಲಿ ಶಿಕ್ಷೆಯನ್ನು ಕೊಡುವಾಗ, ಅವರನ್ನು ಗಲ್ಲಿಗೇರಿಸುವಾಗ, ಬೆಂಕಿಯಲ್ಲಿ ಸುಡುವಾಗ ಯಾರೊಬ್ಬರೂ ಭಯಪಡಲಿಲ್ಲ. ಯಾರೆಲ್ಲ ಪವಿತ್ರಾತ್ಮದಿಂದ ತುಂಬಿದ್ದರೋ ಅವರೆಲ್ಲರೂ ಸಂತೋಷವಾಗಿ ಸುಡುವ ಬೆಂಕಿಯಲ್ಲಿ, ಮರಣದ ಶಯ್ಯೆಯಲ್ಲಿ, ಕಷ್ಟಗಳ ಮೇಲೆ ಕಷ್ಟಗಳು ಬಂದಾಗ ನರಳಿ ಆ ಒಂದು ಸಾಯುವಾಗ ದೇವರನ್ನು ಆರಾಧಿಸಿದರು. ಅವರು ಭಯಪಟ್ಟು ಕೂಗಲಿಲ್ಲ, ಬದಲಾಗಿ ಯೇಸುವನ್ನು ಕರೆದರು, ಯೇಸುವನ್ನು ಅವರು ಸ್ತುತಿ ಮಾಡಿದರು. ಎಷ್ಟೊಂದು ರೀತಿಯ ಧೈರ್ಯ ನೋಡಿ. ಆದ್ದರಿಂದ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ವಿಷಯ ಇದೊಂದು. ನಾವೆಲ್ಲರೂ ಆ ಒಂದು ಪವಿತ್ರಾತ್ಮರಿಂದ ತುಂಬಿಕೊಳ್ಬೇಕು, ಅಭಿಷೇಕಿಸಲ್ಪಡಬೇಕು. ಅದೇ ನಾವು ದಿನಾ ಪ್ರಾರ್ಥಿಸಬೇಕು ದೇವರಲ್ಲಿ. ನಾವು ಕೇವಲ ಬೈಬಲ್ನಲ್ಲಿ ಇದ್ದದ್ದು ಓದಿದರೆ ಸಾಕಾಗಲ್ಲ. ಈ ಬೈಬಲ್ನಿಂದ ವಾಕ್ಯವನ್ನು ಅರ್ಥೈಸಿಕೊಂಡು ಅದನ್ನು ಜೀವಿಸುವ ರೀತಿ ನಮಗೆ ಕಾಣಸಿಗಬೇಕು. ಅದು ಬಹಳ ಮುಖ್ಯ. ಇದೇ ನಾವು ನೋಡ್ತೇವೆ ಇಂದಿನ ಈ ವಾಕ್ಯದಲ್ಲಿ.
ಸಹೋದರ ಸಹೋದರರೇ, ನಾವೆಲ್ಲರೂ ಪ್ರತಿಯೊಬ್ಬರು ಯೇಸು ಕ್ರಿಸ್ತನಲ್ಲಿ ಬಿಡುಗಡೆಗೊಂಡಿದ್ದೇವೆ. ಈ ಒಂದು ಬಹಳ ಮುಖ್ಯವಾದ ವಿಷಯ. ನಾವು ಬಿಡುಗಡೆಗೊಂಡವರು. ನಾವು ಬಂಧನಲ್ಲಿ ಇದ್ದವರಲ್ಲ. ಸಂತ ಪೌಲರು ಮತ್ತು ಸಿಲಾಸರು ಅವರನ್ನು ಜೈಲಿಗೆ ಹಾಕಲಾಯಿತು. ಅಲ್ಲಿ ಅವರು ಏನು ಮಾಡಿದರು? ದೇವರನ್ನು ಒಂದೇ ಸಮಯ ಸ್ತುತಿ ಮಾಡತೊಡಗಿದರು. ಆ ದೇವರ ಸ್ತುತಿ ಮಾಡುವಾಗ ರಾತ್ರಿ ಹೊತ್ತು, ನಡುರಾತ್ರಿ, ಆ ಸಮಯದಲ್ಲಿ ಇವರು ಜೋರಾಗಿ ಗಟ್ಟಿಯಾಗಿ ಯೇಸು ಕ್ರಿಸ್ತರನ್ನು ಸ್ತುತಿಸುವಾಗ ಆ ಒಂದು ಜೈಲಿನ ಬಾಗಿಲುಗಳು ತೆರೆದುಕೊಂಡವು. ಅವರನ್ನು ಕಟ್ಟಿಯಾಗಿದ್ದ ಸಂಕೋಲೆಗಳು ಕಳಚಲ್ಪಟ್ಟವು. ಅವರಿಗೆ ಬಿಡುಗಡೆ ಸಿಕ್ಕಿತು. ಜೈಲಿನಿಂದ ಹೊರಗೆ ಬಂದರು. ಸಹೋದರ ಸಹೋದರಿ, ಬಹಳ ಮುಖ್ಯ ವಿಷಯ ಇದು. ಇದು ನನ್ನ ಮತ್ತು ನಿಮ್ಮ ಆಧ್ಯಾತ್ಮಿಕ ಜೀವನದ ವಿಷಯ. ಯೇಸು ಕ್ರಿಸ್ತರು ಅವರಲ್ಲಿ ತಂದ ಬದಲಾವಣೆಯನ್ನು ನಮ್ಮಲ್ಲಿ ತರಬೇಕು. ಆದ್ದರಿಂದ ನಾವೇನು ಮಾಡಬೇಕು? ನಾವು ಈ ಬಿಡುಗಡೆ ಹೊಂದಬೇಕಾದರೆ ನಾವು ಯೇಸುವನ್ನು ಸ್ತುತಿಸಬೇಕು. ಸಂತ ಪೌಲರು ಮತ್ತು ಸಿಲಾಸರು ರಾತ್ರಿ ಪೂರ್ತಿ ಅವರು ದೇವರನ್ನು ಸ್ತುತಿಸಿದಂತೆ, ಕಷ್ಟ ಬರಲಿ, ರೋಗಗಳು ಬರಲಿ, ಯಾರಾದರೂ ನಮ್ಮನ್ನು ಪೀಡಿಸಲಿ, ಹಿಂಸೆಗಳು ಬರಲಿ, ಮನಸ್ಸು ನೆಮ್ಮದಿ ಬಿಟ್ಟು ಹೋಗಲಿ, ನಾವು ಹೆದರುವುದು ಬೇಡ. ದೇವರನ್ನು ಸ್ತುತಿಸೋಣ, ಬಲವಾಗಿ ಸ್ತುತಿಸೋಣ. ಯಾಕೆಂದರೆ ಆ ದೇವರ ಸ್ತುತಿಯಲ್ಲಿ ಬಲ ಇದೆ, ಶಕ್ತಿ ಇದೆ. ಆ ದೇವರನ್ನು ಸ್ತುತಿಸುವಾಗ ನಾವು ಬಿಡುಗಡೆಗೊಳ್ಳುತ್ತೇವೆ, ಪಾಪದಿಂದ ಬಿಡುಗಡೆಗೊಳ್ಳುತ್ತೇವೆ, ರೋಗದಿಂದ ಬಿಡುಗಡೆಗೊಳ್ಳುತ್ತೇವೆ, ಎಲ್ಲ ರೀತಿಯ ಆಂತರಿಕ ಬಂಧನಗಳಿಂದ ಬಿಡುಗಡೆ ನಾವು ಸಿಗುತ್ತೆ. ದೇವರನ್ನು ಸ್ತುತಿಸೋಣ, ಬಹಳ ಮುಖ್ಯ. ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಪಾಪ ಮತ್ತು ಮರಣ ನಿಯಮಗಳ ಬಿಡುಗಡೆ ಮಾಡಿದೆ. ಆ ಬಿಡುಗಡೆಯನ್ನು ಪಡೆಯಬೇಕು. ನಾವು ದೇವರನ್ನು ಸ್ತುತಿಸಬೇಕು. ಒಬ್ಬ ರೋಗಿಯಾದರೂ ನಾನು ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿದ್ದೇನೆ. ಆ ಆಸ್ಪತ್ರೆಯಲ್ಲಿ ಮಲಗಿದ್ದ ಆ ಸ್ಥಿತಿಯಲ್ಲಿ ದೇವರನ್ನು ಸ್ತುತಿಸಬೇಕು. ನಾನು ಏನೋ ಕಷ್ಟದಲ್ಲಿ ಸಂಕಷ್ಟ ಸಿಕ್ಕೊಂಡಿದ್ದೆ, ಅದಿರುವಾಗ ಆ ಪೂಜಾ ಸಮಯದಲ್ಲಿ ನಾವು ಪ್ರಾರ್ಥಿಸಬೇಕು. ಅದುವೇ ನಮ್ಮ ಜೀವನ. ಆದ್ದರಿಂದ ಬಿಡುಗಡೆ ಜೀವನ ಸುಮ್ಮನೆ ಬರಲ್ಲ. ದೇವರನ್ನು ಸ್ತುತಿಸಿದಾಗ ಮಾತ್ರ ಬರುತ್ತೆ. ದೇವರನ್ನು ಸ್ತುತಿಸಿದಾಗ ಮಾತ್ರ ಎಲ್ಲವೂ ಅದ್ಭುತಗಳು ನಡೆದುಕೊಳ್ತವೆ. ಆ ದೇವರ ಅದ್ಭುತ ಶಕ್ತಿ ನಮಗೆ ತೆರೆಯಲ್ಪಡುತ್ತದೆ. ಆದ್ದರಿಂದ ದೇವರನ್ನು ಪ್ರಾರ್ಥಿಸಬೇಕು. ನಾವು ಬಹಳ ಮುಖ್ಯ. ಯೇಸು ಕ್ರಿಸ್ತನ ಅಧೀನವಾಗಿರೋಣ. ಮುಂದೆ ಹೇಳ್ತದೆ, ಶರೀರ ಸ್ವಭಾವದ ಬಲಹೀನತೆಯ ನಿಮಿತ್ತ ಧರ್ಮಶಾಸ್ತ್ರಕ್ಕೆ ಯಾವುದು ಸಾಧ್ಯವಾಗದೆ ಹೋಯಿತೋ. ಅಂದರೆ ನಾವು ನೋಡ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರವು ಮುಖ್ಯವಾಗಿತ್ತು. ಆದರೆ ಆ ಧರ್ಮಶಾಸ್ತ್ರ ಪಾಲನೆಯಿಂದ ಅವರಿಗೆ ಬಿಡುಗಡೆ ಸಿಗಲಿಲ್ಲ. ಅವರಿಗೆ ಅದೆಷ್ಟೋ ಯಹೂದಿ ಜನಾಂಗದವರು ನಾವು ಬೈಬಲಲ್ಲಿ ನೋಡ್ತೇವೆ, ದೇವರನ್ನು ಆರಾಧಿಸಿದರು. ಆದರೆ ದೇವರು ಅವರಿಗೆ ಆ ದರ್ಶನ ನೀಡಲಿಲ್ಲ. ಯೇಸು ಕ್ರಿಸ್ತನಲ್ಲಿ ಅವರು ನಂಬಲಿಲ್ಲ, ಅದ್ಭುತಗಳು ನಡೆಯಲಿಲ್ಲ. ಎಲ್ಲವೂ ಯೇಸು ಕ್ರಿಸ್ತರ ಇಚ್ಛೆಯಂತೆ ನಡೆದುಕೊಳ್ತಿತ್ತು. ಅಂದರೆ ಅವರು ಯೇಸು ಕ್ರಿಸ್ತ ಪ್ರೇರಿತರಾಗಿದ್ದರು. ಆದ್ದರಿಂದ ನಮ್ಮ ಧರ್ಮ, ನಾವು ಜೀವಿಸುವಂಥ ರೀತಿ ಇವೆಲ್ಲವುಗಳು ನಾವು ಯೋಚಿಸೋದು ಬೇಡ. ನಾವೇನು ಮಾಡ್ತೇವೆ, ನದಿ ತಟಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ತೇವೆ, ಹೂಗಳನ್ನು ಅರ್ಪಿಸ್ತೇವೆ, ನಾವು ಎಲ್ಲ ಆಯಿತು. ಇಲ್ಲ, ಅದಕ್ಕಿಂತ ಮೇಲೆ ಹೃದಯ. ದೇವರಿಗೆ ನೀವು ನೀಡುವಂಥ ಆ ಒಂದು ಕೊಡುಗೆ
ನಿಮ್ಮ ಹೃದಯಗಳನ್ನು ಯೇಸು ಕ್ರಿಸ್ತರಿಗೆ ಸಮರ್ಪಿಸೋದು. ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ಮಾಡುವ ಕೆಲಸಗಳು, ನಾವು ಮಾಡಿಕೊಡುವ ಪ್ರೇರಣೆಗಳು ಎಲ್ಲವೂ ಯೇಸು ಕ್ರಿಸ್ತರ ಆ ಒಂದು ಇಚ್ಛೆಯಂತೆ ನಡೆದುಕೊಳ್ಬೇಕು. ಇದುವೇ ಇವತ್ತು ನಮಗೆ ಸಂತ ಪೌಲರು ಹೇಳುವುದು, ಸಹೋದರ ಸಹೋದರಿಯರೇ, ಶರೀರ ಸ್ವಭಾವದ ಬಲಹೀನತೆ ನಿಮಿತ್ತ ಧರ್ಮಶಾಸ್ತ್ರಕ್ಕೆ ಕೆಲವು ವಿಷಯ ಸಾಧ್ಯ ಆಗಲಿಲ್ಲ. ನೋಡಿ, ಬಲಹೀನತೆ ಎಲ್ಲಿದೆ? ಲೌಕಿಕ ಜೀವನದಲ್ಲಿ ನಾವು ಒಳಪಟ್ಟಾಗ, ಲೌಕಿಕ ಜೀವನದ ಆ ಕೊಳಚೆಯಲ್ಲಿ ನಾವು ಜೀವಿಸುವಾಗ ನಮಗೆ ಬಲಹೀನತೆ ಬರುತ್ತೆ. ದೇಹದ ಬಲಹೀನತೆ ಎಷ್ಟಿರಲಿ ಅದು ಬಿಡಿ, ಆಧ್ಯಾತ್ಮಿಕ ಬಲಹೀನತೆ. ಇಲ್ಲಿ ಸಂತ ಪೌಲರು ಮಾತನಾಡುವುದು ದೇಹದ ಒಂದು ಬಲಹೀನತೆ ಅಲ್ಲ, ಆದರೆ ಆತ್ಮದ ಬಲಹೀನತೆ. ಯಾರು ನಾವು ಕ್ರಿಸ್ತ ಯೇಸುವಿನಲ್ಲಿ ಇಲ್ಲ, ಕ್ರಿಸ್ತ ಯೇಸುವಿನ ಅಧೀನಕ್ಕೆ ಒಳಪಡುವುದಿಲ್ಲ, ಅವರನ್ನು ಧ್ಯಾನಿಸುವುದಿಲ್ಲ, ಅವರನ್ನು ಪ್ರೀತಿಸುವುದಿಲ್ಲ, ಯೇಸು ಕ್ರಿಸ್ತ ಜೀವನದಿಂದ ದೂರ ಇಡ್ತೇವೆ, ನಮ್ಮ ಜೀವನದಲ್ಲವರು ಪಾಲ್ದಾರಿಕೆಯನ್ನು ಕೊಡಲ್ಲ, ನಾವು ನಮ್ಮಲ್ಲಿ ಏನು ಪರಿವರ್ತನೆ ಆಗಲ್ಲ. ಎಷ್ಟೇ ಬೋಧನೆ ಮಗಳನ್ನು ಮಾಡಿದರೂ ವ್ಯರ್ಥ, ಎಷ್ಟೇ ಆಚರಣೆಗಳನ್ನು ಮಾಡಿದರೂ ವ್ಯರ್ಥ. ಈಗ ಸಂತ ಪೌಲರು ಹೇಳುವುದು ಇಷ್ಟೇ, ನಾವೆಲ್ಲರೂ ನಾವು ಯೇಸು ಕ್ರಿಸ್ತನಲ್ಲಿ ಇರಬೇಕು, ಧರ್ಮಶಾಸ್ತ್ರದ ಮೇಲೆ ಅಲ್ಲ. ಯಾಕೆಂದರೆ ಶರೀರ ಸ್ವಭಾವದ ಬಲತೆಯನ್ನು ಧರ್ಮಶಾಸ್ತ್ರಕ್ಕೆ ಯಾವುದು ಸಾಧ್ಯವಾಗದೆ ಹೋಯಿತು ಅಂದರೆ ನಮ್ಮ ದೇಹ ಅದು ಅಸ್ವಸ್ಥಗೊಂಡಾಗ ನಮಗೆ ಬಹುಶಃ ಆಧ್ಯಾತ್ಮಿಕ ಜೀವನ ಕಷ್ಟ ಆಗಿದೆ. ಆದರೆ ಅದನ್ನೇ ನಾವು ಪ್ರಾರ್ಥಿಸಬೇಕು, ದೇವರೇ ನನಗೆ ಆರೋಗ್ಯ ಕೊಡಿ, ದೇವರೇ ನನಗೆ ಮನಸ್ಸಿಗೆ ನೆಮ್ಮದಿ ಕೊಡಿ, ದೇವರೇ ನನ್ನ ಜೀವನ ನಡೆಸಿಕೊಳ್ಳಿ, ನಿಮಗಾಗಿ ಮೀಸಲಿಟ್ಟಿದ್ದೇನೆ, ನಿಮ್ಮ ಕಾರ್ಯಗಳಿಗೆ ನಾನು ಜೀವನ ಕೊಡುತ್ತೇನೆ. ಇದನ್ನು ಧ್ಯಾನಿಸುವ, ಇದನ್ನು ಪ್ರಾರ್ಥಿಸೋಣ. ಇಷ್ಟು ನಾವು ಮಾಡಿದರೆ ಸಾಕು. ದೇವರ ವಾಕ್ಯ ನಮಗೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಆ ಒಂದು ಜೀವನಕ್ಕೆ ನಮ್ಮ ಜೀವನವನ್ನು ಕೊಂಡೊಯ್ಯುತ್ತದೆ. ಅದನ್ನು ನೆನಪಿಡೋಣ. ಅದಕ್ಕೆ ಮುಂದೆ ಹೇಳ್ತಾರೆ ಸಂತ ಪೌಲರು, ಅದು ದೇವರಿಗೆ ಸಾಧ್ಯವಾಯಿತು, ಪಾಪ ಪರಿಹಾರಕ್ಕಾಗಿ ತಮ್ಮ ಸ್ವಂತ ಪುತ್ರನನ್ನು ಪಾಪಾಧೀನವಾದ ನಮ್ಮ ಸ್ವಭಾವದಂಥ ಶರೀರ ಸ್ವಭಾವದಲ್ಲಿ ಕಳುಹಿಸಿಕೊಟ್ಟರು. ಪಾಪ ಪರಿಹಾರಕ್ಕಾಗಿ ತಮ್ಮ ಸ್ವಂತ ಪುತ್ರನನ್ನು ಪಾಪಾಧೀನವಾದ ನಮ್ಮ ಸ್ವಭಾವದಂಥ ಶರೀರ ಸ್ವಭಾವದಲ್ಲಿ ಕಳುಹಿಸಿಕೊಟ್ಟರು. ಸಹೋದರ ಸಹೋದರರೇ, ದೇವರ ಪ್ರೀತಿಯ ಒಂದು ದೊಡ್ಡ ಒಂದು ಕೃತ್ಯ ಇದು. ನನಗೆ ನಿಮಗೆ ಬಿಡುಗಡೆ ನೀಡಲು ಯೇಸು ಕ್ರಿಸ್ತರು ಪಾಲಿಸಿದ ರೀತಿ ಇದು ಕೇವಲ ಒಂದು ಚಿಲ್ಲರೆ ವಿಷಯವಲ್ಲ. ಅವರು ನಮ್ಮ ಎಲ್ಲ ಬಲಹೀನತೆಯನ್ನು ತೆಗೆದುಹಾಕಿದರು. ಅವರು ತಮ್ಮ ಪುತ್ರ ಯೇಸು ಕ್ರಿಸ್ತನನ್ನೇ ಲೋಕಕ್ಕೆ ಕಳುಹಿಸಿದರು. ಯಾಕೆಂದರೆ ನಾನು ಮತ್ತು ನೀವು ಪ್ರತಿಯೊಬ್ಬರೂ ಯೇಸು ಕ್ರಿಸ್ತನಲ್ಲಿ ನೆಲೆಸಬೇಕು. ಯೋಹಾನನ ಶುಭ ಸಂದೇಶದಲ್ಲಿ ಅವರು ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಜೀವ, ಯಾರನ್ನಲ್ಲಿ ವಿಶ್ವಾಸಿತರವರು ಅವರಿಗೆ ಮರಣ ಎಂಬುದಿಲ್ಲ. ನೋಡಿ, ನಮ್ಮ ಜೀವನದಲ್ಲಿ ದೇವರಿದ್ದಾರೆ. ದೇವರಿಗೂ ಯಾವುದು ಭಯಪಡೋ ಅಗತ್ಯ ಇಲ್ಲ. ದೇವರ ಶಕ್ತಿ ಇದ್ದರೆ ಸಾಕು, ನಮಗೆ ಬೇರೆ ಯಾವುದರ ಅಗತ್ಯ ಇಲ್ಲ. ಆದ್ದರಿಂದ ನಾವು ಯೇಸು ಕ್ರಿಸ್ತನಲ್ಲಿ ನೆಲೆಗೊಳ್ಳೋಣ, ಯೇಸು ಕ್ರಿಸ್ತನಲ್ಲಿ ನೆಲೆಗೊಳ್ಳೋಣ. ನಮ್ಮ ಬಲಹೀನತೆಯನ್ನು ಯೇಸು ಕ್ರಿಸ್ತರು ತೆಗೆದುಹಾಕ್ತಾರೆ, ಹೊಸ ಬಲದಿಂದ ತುಂಬುತ್ತೇವೆ. ಯೇಸುವಿನ ಶಿಷ್ಯರು ಆ ಪವಿತ್ರಾತ್ಮನ ಅಭಿಷೇಕ ಆದ ಕೂಡಲೇ ಧೈರ್ಯವಂತರಾದರು.
ಬೀದಿಗೆ ಹೋದರು. ಅಲ್ಲಿ ದೇವರ ವಾಕ್ಯ ಸಾರಿದ್ರು. ಅದೆಷ್ಟೋ ಜನ ಅವ್ರನ್ನ ಕೊಲ್ಲಲು ಹವಣಿಸಿದರು. ಆದರೆ ಅವರು ಭಯಪಡಲಿಲ್ಲ, ಸಾವಿಗೆ ಸಿದ್ಧರಾಗಿದ್ದರು. ವಿಶ್ವಾಸ ಅಂದರೆ ಇದು, ಕ್ರೈಸ್ತ ಜೀವನದ ವಿಶ್ವಾಸ ಅಂದರೆ ಇದು. ನಾವು ಒಮ್ಮೆ ನಮ್ಮ ದೇಹವನ್ನು ಯೇಸು ಕ್ರಿಸ್ತರಿಗೆ ಸಮರ್ಪಿಸಿಕೊಟ್ಟಿದ್ದೇವೆ. ನಮ್ಮ ಜೀವ ಎಲ್ಲವೂ ನಿರ್ಧರಿಸಬೇಕಾದವರು ಅವರು. ನಮ್ಮ ಅದರಿಂದ ಏನೂ ಇಲ್ಲ. ಬರೀ ನಾವು ಈ ಜೀವನದ ದಿನಗಳನ್ನು ಎಣಿಸುವುದಷ್ಟೇ. ಎಲ್ಲವೂ ದೇವರಿಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ಸಹೋದರ ಸಹೋದರರೇ, ಈ ದೇವರ ವಾಕ್ಯವನ್ನು ನಾವು ಧ್ಯಾನಿಸುತ್ತಾ ಆ ದೇವರು ಶಕ್ತಿ ಕೊಡಲೆಂದು ಪ್ರಾರ್ಥಿಸೋಣ. ಕಷ್ಟದಲ್ಲಿ ಇರುವವರಿಗೆ ಬಿಡುಗಡೆ ಸಿಗಲಿ ಎಂದು ಪ್ರಾರ್ಥಿಸೋಣ. ಎಲ್ಲ ಕಷ್ಟಗಳ ನಿವಾರಣೆಯಾಗಲಿ, ಎಲ್ಲ ಸಮಸ್ಯೆಗಳಿಂದ ಹೊರಬರೋಣ. ಅದಕ್ಕಾಗಿ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಕೆಲವು ಕಡೆ ಈ ಯೇಸು ಕ್ರಿಸ್ತ ಒಂದು ಆರಾಧನೆಗಳು ನಡೆಯಿದೆ ನಿರಂತರ, ಎಲ್ಲವೂ ಯೇಸು ಕ್ರಿಸ್ತರ ಪ್ರೀತಿಗಾಗಿ. ಆದ್ದರಿಂದ ನಮ್ಮ ರೀತಿಯಲ್ಲಿ ಯಾವುದು ಸಾಧ್ಯವೋ ಯೇಸು ಕ್ರಿಸ್ತನಲ್ಲಿ ನಾವು ಸಾಧ್ಯ ಮಾಡಿ ತೋರಿಸೋಣ. ಧರ್ಮಶಾಸ್ತ್ರದ ಈ ಪ್ರತಿಯೊಂದು ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಧ್ಯಯನ ಮಾಡಿಕೊಳ್ಳೋಣ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ದೇವರ ಶಕ್ತಿ ನೀಡಲಿ. ನಾವು ಈ ಕಾರ್ಯಕ್ರಮವನ್ನು ಕೊನೆಗೊಳಿಸಿ ನಮ್ಮ ಕೆಲಸಕ್ಕೆ ಹೋಗುವಾಗ ದೇವರು ಆ ಶಕ್ತಿಯಿಂದ ತುಂಬಲೆಂದು ಪ್ರಾರ್ಥಿಸೋಣ. ದಯಾಮಯಿ ಯೇಸುವೆ, ನಿಮ್ಮ ಆತ್ಮವನ್ನು, ಪವಿತ್ರ ಆತ್ಮವನ್ನು ನಿಮ್ಮ ಶಿಷ್ಯರಿಗೆ ನೀಡಿದ್ದೀರಿ. ಧರ್ಮಸಭೆಯಲ್ಲಿ ಅನೇಕರಿಗೆ ನೀಡಿದ್ದೀರಿ. ನಾವು ಪ್ರಾರ್ಥಿಸುವಾಗ ಪ್ರತಿ ಸಲ ನೀವು ನೀಡ್ತೀರಿ. ದಯಾಮಯಿ ದೇವರೇ, ಪವಿತ್ರ ಆತ್ಮರೇ, ನಮ್ಮನ್ನೆಲ್ಲರನ್ನ ಅಭಿಷೇಕಿಸಿರಿ. ಅದೆಷ್ಟೋ ಜನರು ಓ ದೇವ ಇವತ್ತು ಕಷ್ಟಪಡುತ್ತಿದ್ದಾರೆ, ಬೀದಿ ಚರಂಡಿಗಳಲ್ಲಿ ಕಷ್ಟಪಡುತ್ತಿದ್ದಾರೆ, ಅನೇಕ ರೀತಿಯ ಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೀವಿ. ಅವರಿಗೆ ನೆಮ್ಮದಿಯನ್ನು ನೀಡಿರಿ, ಅವರ ರೋಗದಿಂದ ಬಿಡುಗಡೆ ನೀಡಿರಿ, ಲೌಕಿಕ ವಿಷಯಗಳಿಂದ ಬಿಡುಗಡೆ ನೀಡಿರಿ. ಪಾಪಾತ್ಮರಾಗದೆ ಪವಿತ್ರಾತ್ಮನಾಗಿ ಅವರು ತುಂಬಿಕೊಳ್ಳಲಿ. ಧೈರ್ಯವನ್ನು ನೀಡಿರಿ ಸ್ವಾಮಿ. ಪ್ರತಿಯೊಂದು ಕಷ್ಟ ಸನ್ನಿವೇಶಗಳನ್ನು ಎದುರಿಸುವಂಥ ಪ್ರೀತಿಯನ್ನು ಅವರಿಗೆ ನೀಡಿರಿ. ಇದೇ ನಮ್ಮ ದೊಡ್ಡ ಆಶೀರ್ವಾದ. ಇದು ನಮ್ಮನ್ನು ಹರಸಿರಿ, ನಮಗೆ ಶಕ್ತಿಯಿಂದ ತುಂಬಿರಿ. ನಾವು ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಆಮೇನ್.